ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಎಲ್ಲರಿಗೂ ಶುಭೋದಯ. ಇವತ್ತ ಯಾವಾಗ ಗೊತ್ತಾ? ಭಾನುವಾರ, ರಜೆ ದಿನ ನಮ್ಮನೆ ಒಳಗ ಎಲ್ಲರಿಗೂ ಸ್ನಾನ ಮಾಡ್ಕೊಂಡು ಪಟಾಪಟ ರೆಡಿ ಆಗಿ ಮತ್ತೆ ಯಾರು ಬರ್ತಾರ ಏನ ಅಂತ ಎಲ್ಲಾರು ನಾವು ರೆಡಿ ಆಗಿ ಕುಂತಿದೀವಿ. ಯಾಕಂತಂದ್ರೆ ಭಾನುವಾರ ದಿನ ಬರ್ತಾರ, ಯಾರಾದ್ರೂ ಬರ್ತಾರ. ಇವತ್ತೇನು ಪಂಚಮಿ ಹಬ್ಬ, ಹಾಲು ದೇವರಿಗೆ ಹಾಲು ಹಾಕೋದಂತ ಇದಾರೆ ಮನಿಯೊಳಗ. ನಾಗರ ಪಂಚಮಿ ಮನಿಯೊಳಗೆ ಮಾಡ್ತಾರ. ನಾಳೆ ಹೋಗಿ ಗುತ್ತಿಗೆ ಹಾಲಾಕ್ ಬರ್ತಾರ. ಈಗ ನೋಡ್ಬೇಕು, ನಮ್ಗೆ ಮನೆ ಸರಿಯಾಗಿ ಗೊತ್ತಿಲ್ಲ, ಅದೆಲ್ಲ ತರಿಸ್ಬೇಕು. ನಾನು ಏನೇನ್ ಬೇಕಾದ್ರೆ ಸ್ವಲ್ಪ ಎಷ್ಟು ಆಗ್ತದೆ ನನ್ನ ಕೈಯಿಂದ ಅಷ್ಟ ನಾ ಮಾಡ್ತೀನಿ. ನಿಮಗ್ ಗೊತ್ತಾದ ನಾ ಬಹಳಷ್ಟೆಲ್ಲ ಪೂರ್ತಿ ಎಕ್ದಮ್ ಇದ್ ಮಾಡ್ಕೊಂಡ ನಾ ಯಾವ ನಾ ಮಾಡೋದನ್ನೇ ಇಲ್ಲ. ನನ್ನ ಕೈಲಿ ಎಷ್ಟು ಆಗ್ತದ ಅಷ್ಟ ನಾ ಮಾಡಿರ್ತೀನಿ. ಅದ್ರೊಳಗ ನಮ್ದು ಖುಷಿ ಅದ. ಆಮೇಲೆ ಒಬ್ಬೊಬ್ರಂತೂ ಬಹಳ ಇಷ್ಟೆಲ್ಲ ಇಷ್ಟೆಲ್ಲ ನೀವು ಮಾಡಿರ್ತಾ ಇದ್ದೀರಾ ಮನಿ ಒಳಗ. ಹಂಗ ನಾವು ಮೊದ್ಲು ಮಾಡ್ತಿದ್ವಿ, ಈಗ ಅದ ನಮ್ ಮಾಡಾಕ ಈಗ ನಮ್ಮ ಮಕ್ಳು ನಮಗ್ ಕೊಡ್ತಾನೆ ಇಲ್ಲ. ಮಾಡೋದು ಬೇಡ, ಮತ್ತೆ ಎಷ್ಟ್ ಆಗ್ತದಷ್ಟು ನಿನ್ಗೆ ಯಾವ ರೀತಿ ಪೂಜೆ ಮಾಡೋದು ನೀನು. ಆಮೇಲೆ ಇವತ್ತ ನೋಡೋ ನಮ್ಮ ಮತ್ತೇನೇನ್ ಆಗ್ತದ, ಆಮೇಲೆ ಮತ್ತೇನ್ ಕಾಮಿಡಿ ಆಗ್ತದ ನಿಮ್ಗೆ ಗೊತ್ತದ. ಹಿರಿ ಜೀವ ನಮ್ಮ ಅತ್ತೆಯವರು ನಮ್ ಜೊತೆ ಅದಾರ. ಮಗನ ಎಕ್ಸಾಮ್, ಆಮೇಲೆ ಮನಿ ಕೆಲಸದವರು, ಯಜಮಾನ್ರ ರಿಟೈರ್ಮೆಂಟ್, ಎಲ್ಲಾ ಮನಿಯೊಳಗ ಹೆಂಗ ಎಲ್ಲ ನಾವು ಇದ ಫ್ಯಾಮಿಲಿಯನ್ನ ಹೆಂಗ ಒಗ್ಗಟ್ಟಾಗಿ ಖುಷಿ ರೀತಿಯಿಂದ ಎಂಜಾಯ್ ಮಾಡ್ತಾ ಇದೀವಿ. ಅದ ನೀವು ಇವತ್ತು ನೋಡಾಕ ನಮ್ಮ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಾನೆಲ್ ಜೊತೆ ಬರ್ರಿ, ಹಿಂಗ ಸಪೋರ್ಟ್ ಮಾಡ್ರಿ. ಮತ್ತೆ ಹಿಂಗ ಮನೆ ಮಗಳ ಹೊಸ ಸಬ್ಸ್ಕ್ರೈಬರ್ಗೆ ನಮ್ಮ ಕಡೆಯಿಂದ ಬಹಳಷ್ಟು ಧನ್ಯವಾದ. ನಿಮ್ಗೆ ಹೇಳ್ತಾ ಇದೀವಿ, ಬಹಳಷ್ಟು ವಿಡಿಯೋಗಳು ಅದಾವ, ಕಿರುಚಿತ್ರ ಅದ, ನಿಮ್ ಸಲುವಾಗಿ ಶಾರ್ಟ್ ಫಿಲ್ಮ್ ಮಾಡೇವಿ. ಟೈಮ್ ಇಲ್ಲ ಸಹಿತ, ಆದ್ರೂ ಎಷ್ಟಾಗ್ತದ ಅಷ್ಟೇ ಸೇರ್ಗಳು ಮಾಡ್ರಿ. ಮತ್ತೆ ಬಹಳಷ್ಟು ಮಾಡಿ ಬಿಡವ್ರದೇವಿ. ಎಕ್ಸಾಮ್ ಆಗ್ಲಿ ಮಗಂದ, ಮತ್ತೆ ನೀವು ಕಾಯಕ್ ರೆಡಿ ಆಗ್ಬೇಕು. ಮತ್ತೆ ಸಬ್ಸ್ಕ್ರೈಬರ್ 25K ಆದ್ಮೇಲೆ ನಮ್ಮ ಹೋಮ್ ಟೂರ್ ಬರೋದದ. ಅದ್ ನಿಮ್ಗೆ ಬೇಕಲ್ಲ ಹೋಮ್ ಟೂರ್. ನಮ್ಮ ಮನೆ ಯಾವ ರೀತಿ ಇದೆ, ಈಗ ಯಾವ ರೀತಿ ನಾವು ನಮ್ಮ ಮನೆ ಕಟ್ಟಿದೀವಿ ಅಂತ ಹೇಳಿ ನಿಮ್ಗೆಲ್ಲ ನೋಡಾಕು ಸಿಗ್ತದ. ಇನ್ನೊಂದ್ ಸ್ವಲ್ಪ ದಿನ ಕಾಯಿರಿ, ಬಂದ ಬಿಟ್ಟದ ನಿಮ್ಗೆ ಹೋಮ್ ಟೂರ್. ಈಗ ನಡಿ ಹೋಗೋಣ. ಉದಯ ಅಭಿಮಾನಿಗಳೇ, ಇವತ್ತು ಭಾನುವಾರ ದಿನ ನಮ್ಮ ಮನೆಯೊಳಗೆ ಏನೇನು ಕೆಲಸ ನೋಡೋಣ. ಇದು ಜೀವನೂ ಇಲ್ಲಿ ಮಾಡ್ಕೊಂಡಾರ. ಅವ್ರಿಗೆ ಹೇಳಿದೀವಿ ನಾವು, ಆಮೇಲೆ ಎಬ್ಬಿಸ್ತೀವಿ ನಿಮಗೆ, ಅವಾಗ ಹೇಳ್ರಿ, ಈಗ ಹೇಳ್ಬೇಡ್ರಿ ನಾನು ಹ್ಞೂ ಅಂತ ಅಂದಿದ್ದಾರೆ. ಎಲ್ಲ ತೆಗೆದಿಟ್ಟಿದ್ದೀವಿ ಅಭಿಮಾನಿಗಳೇ. ನಿನ್ನೆ ಹಾಕ್ಕೊಂಡಿದ್ದೆ. ಮತ್ತು ಇಲ್ಲಿ ಅಪ್ಪು ಬಟ್ಟೆ ಕೊಟ್ಟಾನ ಅವರಿಗೆ. ನಮ್ಮ ಅತ್ತೆಯವರು ಸಾರಿಯಲ್ಲಿ ಕೊಡೋರದ ಕೆಲಸದವ್ರಿಗೆ ಕೊಡೋನು. ಆಮೇಲೆ ಅತ್ತೆಗೆ ಕಣ್ಣಿಗೆ ಹಚ್ಚಾಕಿದೆ, ಕಾಟನ್ ತೆಗೆದಿಟ್ಟು ಕೊಬ್ಬರಿ ಎಣ್ಣೆ ಒಳಗೆ. ಮತ್ತು ಇಲ್ಲಿ ಅಲ್ಲಿ ಕೂತ್ಕೊತಾರೆ, ಬಟ್ಟೆ ಸಾಡಿ ತೆಗೆದಿಟ್ಟಿದ್ದಾರೆ. ಬೆಳಿಗ್ಗೆ ನಿಮ್ಮ ತರಕಾರಿ ತೊಗೊಂಬಂದು ತರಕಾರಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಕೂತಾರೆ. ಇವ್ರೆ ನಾ ಸ್ನಾನ ಮಾಡ್ಕೊಂಡ್ಬರ್ತೇನೆ. ಆಗೈತಿ ಈಗ 8:20. ನಂದು ಸ್ನಾನ ಮಾಡ್ಕೊಂಡ್ಬರ್ತೇನೆ. ಯಜಮಾನ್ರು ಮಲ್ಕೊಂಡಾರ. ಮಕ್ಕಳೇ 9 ಗಂಟೆ ಆಯ್ತು ಟೈಮ್. ಅವನ್ಮ ಯಾರು ಬಬ್ಬುಗ ಯಾರು ದಿಜ್ಜಿ ಹಿಂಗೆ ಊತಾಕೊಡ್ಲಿ ಬಬ್ಬಾಗ ಊತಾಕೊಡ್ಲಿ. ಹಶು ಆಗೈಚಿ ಬಬ್ಬಾಗ ಭಾಳ ಹಶು ಆಗೈಚಿ. ಹಾಯ್ ಹೇಳು ಎಲ್ಲರಿಗೂ, ಹಾಯ್ ಹೇಳು ಬಂಗಾರಿ, ಹಾಯ್ ಹೇಳು ಎಲ್ಲರಿಗೂ, ಶುಭೋದಯ ಹೇಳು, ಶುಭೋದಯ ಅಂತ ಹೇಳು. ಹಾ, ಏನ್ ಬೇಕು? ಊಟ ಕೊಡ್ತಾ ಇದ್ದಾಳೆ ನಿಂಗೆ ಶಕ್ಕು. ಊಟ ಬೇಕಾ ಬಬ್ಬುಗ? ಊಟ ಪತ್ನಿ ಹೆಂಗ್ ನೋಡ್ತದ ಬಂಗಾರಿ? ಊಟ ಕೊಡ್ತೀನಿ ಊಟ. ಅಭಿಮಾನಿಗಳೇ, ಭಾನುವಾರ ಇವತ್ತು ಪೂಜೆ, ದೀಪ ಧೂಪ ಎಲ್ಲ ಮಾಡಿ, ಆಮೇಲೆ ಅತ್ತೆಯವ್ರಿಗೂ ಚಾಯ್ ಕೊಟ್ಟೇವಿ. ಈಗ ಚಾಯ್ ಕುಡಿಲಿ ಅಂತ ಹೇಳಿ ಅವ್ರಿಗೂ ಆಮೇಲೆ ಚಾಯ್ ಕುಡಿತಾರೆ. ಆಮೇಲೆ ರೊಟ್ಟಿ ಮಾಡ್ಕೊಡ್ತೀನಿ. ಆಮೇಲೆ ಬೇಬಿಗಳಿಗೆ ತೊಗೊಳ್ಳಿ. ಟೈಮ್ 9:00 ಆತನಿ. ನಾನು ತಿಂಡಿ ಮಾಡ್ಕೊಂಡು ಪಟ್ನ ರೊಟ್ಟಿ ಕೂತ್ಬಿಡ್ತೇನೆ. ಯಜಮಾನ್ರು ಹೋಗೋದು ತೊಗೊಂಬಂದ್ರು, ಅವ್ರದ್ದು ಸ್ನಾನ ಆತ. ಎಲ್ಲರೂ ಬೆಳಿಗ್ಗೆ ಸ್ನಾನ ಅಂತ ಎಷ್ಟು ಖುಷಿ ಆಗತ್ತದ ಮನೆ ಒಳಗೆ. ಹಿರಿಯ ಜೀವ ಅವರು ಸ್ನಾನ ಮಾಡ್ಕೊಂಡು ಅವರು ರೆಡಿ ಆದರು, ಮನೆಯವ್ರು ರೆಡಿ ಆದರು, ನಾ ರೆಡಿ ಹಾಕೋತೆ. ದೇವ್ರ ಗಂಟ್ಲ ಸಲುವಾಗಿ ಅಪ್ಪು ಔಷಧಿ ಕೊಟ್ಟಾನ. ಅದು ಭಾಳ ಗಂಟ್ಲು ಅವ್ರದ್ದು ಗುಳುಗುಳು ಮಾಡತೈತೆ ಅಂತ ಉಪ್ಪು ಹಾಕಿ ಮಾಡ್ತಿದ್ದು. ಮತ್ತು ಅಪ್ಪು ಹೇಳ್ದ ಔಷಧಿ ಐತಮ್ಮ, ಭಾಳ ಚಲೋ ಐತಿ, ನಾ ಕೊಡ್ತೇನೆ ಅಂತ ಹೇಳಿ. ಸಾಕಲ್ಲ ಔಷಧಿ ಅದ. ಆಮೇಲೆ ಇದು ನಮ್ಮ ಅತ್ತೆಯವ್ರಿಗೆ ಅದು ಬಾಯಿ ಮುಕ್ಕುಳ್ಸಾಕಂತ, ಯಾಕಂದ್ರೆ ಕಫ ಆಗೈತಿ, ಕಫ ಕರಗ್ತಾ ಇಲ್ಲ ಒಳಗದ. ಇದನ್ನಾದಂಗೆ ಆಗತೈತಿ. ಭಾಳ ಕಮ್ಮಿ ಆಗವತ್ ಅಂತ ಅನ್ನೋದ. ಎಲ್ಲ ಆರಾಮೈತಿ. ಕಫ ಅದೇನು ಜಾಸ್ತಿ ಹಂಗೆ ನೋಡಿದ್ರೆ ಕೆಮ್ಮಿಲ್ಲ, ಕರೆ ಗಂಟ್ಲೊಳಗೆ ಗುಸು ಮಾಡತೈತಿ. पाणी घेऊन ठोकायचं मगायचं काय औषध मागणं देतो म्हणजे औषध.
हा आता कमी होतंय बघ. ಕಬೋದರ ಬಾ ಅಭಿಮಾನಿಗಳೇ ನೋಡಿದ್ರ ಏನ್ ಮಾಡೋದು ಗಾರ್ಲಿಕ್ ಮಾಡಕ್ ಅದ ಕೊಟ್ಟಿದ್ದೀನಿ ಮತ್ತೆ ಅವರಿಗೆ ಭಾಳ ಚಲೋ ಅದಂತ ಔಷಧಿ ಆರಾಮ ಆಗ್ತೈತೆ ಅವ್ರಿಗೆ ಮತ್ತೆ ದೋಸೆ ಚಟ್ನಿ ತಿನ್ನತೇನೆ ನಾನು ನಂದು ನಾಷ್ಟ ನಡೆದಿದ್ದೀನಿ ದೋಸೆ ಮಾಡ್ಕೊಂಡು ಅಂದ್ರೆ ಚಲೋ ಆಯ್ತು ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಳ್ಳಿ ಹೊಟ್ಟಿ ಒಳಗೆ ಬಿಸಿಯಾಗಿ ಗೊರ 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 ಅಂತ ಆವಾಜ್ ಬರತ್ತದ ನನ್ನ ಹೊಟ್ಟಿ ಒಳಗೆ ಯಾಕಂದ್ರೆ ನಾ ಭಾಳ ಒಮ್ಮೆ ಹೆವಿ ಊಟ ಮಾಡೋದನ್ನೇ ಇಲ್ಲ ಅಷ್ಟ ಲೈಟ್ ಆಗಿ ತಿಂದಿರ್ತೀನಿ ಆಮೇಲೆ ಭಾಳ ನನಗೆ ಎರಡೆರಡು ರೊಟ್ಟಿ ಅನ್ನ ಸಾರು ನಂಗೆ ತಿನ್ನಕ್ ಆಗುದಿಲ್ಲ ತಿಂದ್ರೆ ಅನ್ನ ಸಾರು ತಿನ್ನೋದು ಇಲ್ಲಾಂದ್ರೆ ಏನಾದ್ರು ರೊಟ್ಟಿ ತಿನ್ನೋದು ಇಲ್ಲ ರೊಟ್ಟಿ ತಿನ್ಲಿಲ್ಲ ಅಂದ್ರೆ ಇಂಥವೇನಾದ್ರು ತಿಂದು ಕುತ್ಕೊಳ್ಳೋದು ಊಟದ ನನ್ನ ಅನ್ನೋದು ಇಂಥದೈತಿ ಅದಕ್ಕೆ ಸಕ್ಕೋಗೋದು ಧನ್ಯವಾದ ಚಟ್ನಿ ಮಾಡ್ಕೊಟ್ರ ನಂಗೆ ತಿನ್ನಾಕ ದೋಸೆ ಮಾಡ್ಕೊಂಡಿದ್ದೀನಿ ದೋಸೆ ತಿಂದ್ರು ಅವ್ರಿಗೂ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಟ್ಟೇನಿ ಅವರು ತಿನ್ಲಿ ಹಾ ಅಭಿಮಾನಿಗಳಿಗೆ ಬಿಸಿ ಬಿಸಿ ರೊಟ್ಟಿ ಮಾಡೋದ್ರ ನಾನು ಹೊಟ್ಟೆ ತುಂಬಾ ದೋಸೆ ತಿಂದ ಚಟ್ನಿ ತಿಂದ ಮೈಯಾಗ ತಾಕತ್ತು ಮಾಡ್ಕೊಂಡು ಗಟ್ಟಿಯಾಗಿ ಈಗ ರೊಟ್ಟಿ ಮಾಡಕ್ ನಿಂತಿದ್ದೀನಿ ಎಲ್ಲರಿಗೂ ಬಿಸಿ ಬಿಸಿ ರೊಟ್ಟಿ ಅದ ಈಗ ಇಷ್ಟ ರೊಟ್ಟಿ ಪಟ್ ಮಾಡ್ತೇನೆ ಎಲ್ಲರಿಗೂ ನಾಷ್ಟಾನೇ ರೊಟ್ಟಿ ಮಾಡೈತಿ ಮತ್ತೆ ಬಿಸಿ ಬಿಸಿನ ಆಮೇಲೆ ನಮ್ಮ ಅತ್ತೆಯವರು ಹೊರಗೆ ವಾಕಿಂಗ್ ಮಾಡಿ ಬರ್ತೇನಿ ನೀವು ನಾಷ್ಟ ಮಾಡ್ಕೊರಿ ನಾನು ಬೇಡ ಅಂತ ಹೇಳಿ ಚಾ ಕೊಡೋದು ಹೋಗ್ಯಾರ ಅವ್ರಿಗೂ ಬಿ ಪಿ ಹೋಗ್ಯದ ಕೊಡೋದ ಈಗ ಸದ್ಯ ನಮ್ಮ ಮನೆಯವ್ರ ಮೊದಲು ನಾಷ್ಟ ಕೊಡ್ತೀನಿ ಆಮೇಲೆ ನಮ್ಮ ಅತ್ತೆಯವ್ರು ಕರೆಯೋನು ಆಮೇಲೆ ನಾ ಸಿಗ್ತೀನಿ ನಿಮ್ಗೆ ಯಜಮಾನ್ರದ್ದು ಎಲ್ಲ ಇವತ್ತು ಫೇವ್ರೇಟ್ ಪಲ್ಯ ಅದಾವ ಮೆಂತ್ಯ ಸೊಪ್ಪು ನೆನೆ ತೊಗೊಂಬಂದಿದ್ರು ಆಮೇಲೆ ಅದು ನೆನೆ ಇಟ್ಟಿದ್ವಲ್ಲ ಅದಕ್ಕೆ ಸ್ವಲ್ಪ ಹಳದಿ ಟೈಪ್ ಆಗಿತ್ತು ಆಮೇಲೆ ಗಿವಡಿಕಾಯಿ ಪಲ್ಯ ಅದ ಇಲ್ಲಿ ವಟಾಣಿ ಪಲ್ಯ ಅದ ಇದ ಆಮೇಲೆ ಇಲ್ಲಿ ಮೊಸರು ಐತಿ ನಮ್ಮ ಮನೆಯವ್ರಿಗೆ ಮೊಸರು ಮಾಡತೈತೆ ಅವ್ರಿಗೆ ತಿನ್ನಾಕ ಅವರು ಪಲ್ಯ ಅದ ಮೊಸರು ಅದು ತಿನ್ಲಿ ಆಮೇಲೆ ರೊಟ್ಟಿ ಮಾಡೈತಿ ಗಿವಡಿಕಾಯಿ ಪಲ್ಯ ವಟಾಣಿ ಪಲ್ಯ ಮತ್ತು ಇದು ಮೆತ್ತೆ ಪಲ್ಯ ಮಾಡೈತಿ ಬಿಸಿ ರೊಟ್ಟಿ ಅದಾವ ಈಗ ಹಾಂ ಅಪ್ಪು ಸುಲದ್ ಮಾಡ್ತೇವಲ್ಲ ಅಪ್ಪು ಫೋನ್ ಮಾಡಿ ಕರಿ ಮತ್ತು ನಾಷ್ಟ ಮಾಡ್ಕೊರಿ ಆಮೇಲೆ ಮತ್ತು ದೋಸೆ ಸಾಯಂಕಾಲ ತಿನ್ನ ಬರ್ತೈತೆ ಚಟ್ನಿ ಮಾಡಿ ಸ್ಪೆಷಲ್ ಮೆಂತಿ ಪಲ್ಯ ಇವತ್ತು ಬೆಳೆ ಹಾಕಿ ಮಾಡಿದ್ದೈತಿ ಮೆಂತಿ ಪಲ್ಯ ತಾಜಾ ಇದ್ದಾಗ ರುಚಿ ಆಗ್ತೈತಿ ಅದ ಆಮೇಲೆ ಇದು ಗಿವಡಿಕಾಯಿ ಪಲ್ಯ ಅದ ಗಿವಡಿಕಾಯಿ ಪಲ್ಯ ಟೇಸ್ಟ್ ಆಗ್ತೈತಿ ಆಮೇಲೆ ಇಲ್ಲಿ ಇದೈತಿ ವಟಾಣಿ ಮತ್ತು ಅಲ್ಲೆಲ್ಲ ನಂದು ರೊಟ್ಟಿ ಬಿಸಿ ಮಾಡೋದದ ಈಗ ಮತ್ತು ಇವರು ಊಟ ಕೊಡ್ತಾರೆ ಈಗ ಊಟನ ಮಾಡ್ಸತ್ತೀವಿ ಅವರು ಇಬ್ಬರು ಊಟ ಮಾಡತ್ತಾರ ರೊಟ್ಟಿನೂ ಆಯ್ತು ನಂದು 11:15 ಆಗೈತೆ ನೋಡಿ ಎಷ್ಟು ಬೇಗ ಮಾಡಿ ಹೂವು ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ಇಲ್ಲಿ ಈ ರೀತಿ ಇಟ್ಟಿದ್ದೀವಿ ಸ್ಪೆಷಲ್ ನಮ್ಮ ಮನೆಯವ್ರ ನಿನ್ನೆ 15 ಆಗಸ್ಟ್ ನಮ್ಮ ಸಲುವಾಗಿ ನಮಗೆ ನಾವು ಇದು ತೊಗೊಂಬರೋದಿಲ್ಲ ಜಲೇಬಿ ನಮಗೆ ಗೊತ್ತೂ ಇಲ್ಲ तू सांगितलेली की काय म्हणणं सर आम्हाला जलेबी आणणार काय तुम्ही जिलेबी आणणार का विचारलं नाही जिलेबी आम्हाला भेटते म्हणले केवढं मनाने म्हटलं तर एवढा एक भाऊ आणि एक बहीण असते की तेवढं तुमचा चेहरा इकडे असं करा इकडे इकडे हा 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 एक भाऊ बहीण असते की त्याचं बहीण कसं भावाला हक्कानं मागते की तसं तिने म्हटली सर आम्हाला जलेबी भेटणार की वगैरे म्हटली मला पण बरं वाटलं मनाने बोलली म्हणताना आता जलेबी आम्ही पण कालपासून खायला हवं ನೆನೆಯಿಂದ ಜಲೇಬಿ ತಿಂತಾ ಇದೀವಿ ಈಗ ಇವತ್ತೇ ಅವಳಿಗ ನಮ್ಮ ಮನೆಯವ್ರ ಜಲೇಬಿ ತಗೊಂಡ್ಬಂದಾರ ತುಪ್ಪನ್ ಗುಂಜಾ ಖಾವಾ ಸಗದನಿ ಸೊ 80ನೇಯ ನಮ್ಮ ಭಾರತ ದೇಶದ 80ನೇಯ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಒಂದು ವಾಡಿಕೆ ಇದೆ ಒಂದು ಪದ್ಧತಿ ಇದೆ ಪ್ರತಿಯೊಬ್ಬರು ಸ್ವೀಟ್ ಅನ್ಸ್ತಾರೆ ಸ್ವೀಟ್ ಅಲ್ಲಿ ವಿಶೇಷ ಅಂತಂದ್ರೆ ಜಿಲೇಬಿ ಸ್ವೀಟ್ ಅನ್ಸ್ತಾರೆ ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆ ರೀತಿಯ ಸ್ವೀಟ್ ಹಚ್ಚೋದು ಸ್ವಲ್ಪ ಕಡಿಮೆ ಬಟ್ ಬಾರ್ಡರ್ ಪ್ರದೇಶದಲ್ಲಿ ಈಗ ನಿಪಾನಿ ಆಗ್ಲಿ ಕಾಗವಾಡ ಆಗಲಿ ಇದೆಲ್ಲ ಬೇರೆ ಊರಿದಾವಲ್ಲ ಹತ್ರ ಮಹಾರಾಷ್ಟ್ರದಲ್ಲಿ ಆ ಪದ್ಧತಿ ಭಾಳ ಇದೆ ಜಿಲೇಬಿ ಹಂಚೋದು ಜಿಲೇಬಿ ತಿನ್ನೋದು ಅದು ಕಂಪ್ಲೀಟ್ ಎಲ್ಲ ಊರು ತುಂಬಾ ಎಲ್ಲ ಜಿಲೇಬಿ ಸ್ಟಾಲ್ ಇರ್ತಾವ ಸೊ ಅದಕ್ಕೆ ನನಗೂ ಅದು ನಾವು ನಿಪಾನಿಯಲ್ಲಿ ಇದ್ದೀವಿ ಸರ್ವಿಸ್ಗೆ 5 ವರ್ಷ ಅಲ್ಲಿ ನಾವು ಪ್ರತಿ ವರ್ಷ ಜಿಲೇಬಿ ನಾವು ತರ್ತಿದ್ದೀವಿ ಜಿಲೇಬಿ ಹಂಚ್ತಿದ್ದೀವಿ सो फार वर्षानंतर सलमानी शाकुंतला देवी दोघं पण जिलेबीचं आठवण केले 15 ऑगस्टसाठी मी काल आठवणीनं त्यांना देण्यासाठी आणलो होतो पण त्यांनी मी यायच्या अगोदर त्यांनी काम संपून गेले होते पण आता आज आमचे धर्मपत्नी त्यांना प्रेमानं स्वीट वाटायला लागले त्यांना तेवढंच नव्हे त्यांच्या मुलं बाळांना पण चालू दे म्हणून बॉक्स त्यांना स्वीटचा बॉक्स दिलेला आहे सायबरला एवढं आणून दिले काय तर थँक्यू धन्यवाद तर म्हणा थँक्यू सर असंच वर्षात आणून देत राहा आणि एवढं तुम्ही तुमची फार आम्ही आभारी आहे हा येस करेक्ट थँक्यू धन्यवाद तुम्ही असं करू नका इकडे माणूस असून इकडे यायचं इकडे माणूस असून इकडे करायचं कुणीकडे माणूस होता तिकडे करायचं मग त्यांचं तेवढं असं होतंय तुमचं तिकडे असं होतंय हा ओके ओके थँक्यू शाकुंतला थँक्यू सलमा सणाचं मंत्र डाळ घालतो मग घालून ठेवा हा हा ओके आता विचारतो पहिला त्या दुकानातल्या सामानचं फोन करून सांगतो हा बाय रेस्ट करा जरा आता हा
ಓನ್ ಮಾ ಓನ್ ದೀದಿ ಬಬ್ಬುಗ ಅತ್ತೆ इथं हातरायचं आहे हातरायला तिथं बेडशीट बसतो मी हा बसा त्या हा हा आपलं बघायला नाही. बसा बेडशीट आता ಬೆಡ್ಶೀಟ್ ಹಾಸಿ ಎಲ್ಲ ಇದು ಮಾಡ್ಕೊಂಡೆ ಮನೆಗಳಿಗೆ ಹಿಂಗೆ ಚೇಂಜ್ ಮಾಡ್ತೇವೆ ಬೆಡ್ಶೀಟ್ ಮೇಲಿನ ಮೇಲೆ ಎಲ್ಲಾರ್ದು ನಮ್ಮ ರೂಮ್ ಇರಲಿ, ಆಮೇಲೆ ನಮ್ಮ ಮಗಳ ರೂಮ ಮೇಲೆ, ಆಮೇಲೆ ಇಲ್ಲಿ ನಮ್ಮ ಮನೆಯವ್ರಿಗೆ ಕೆಲಸ ಪ್ರತಿ ವಾರಕ್ಕೆ ತೆಗಿತೀವಿ. ತೆಗೆದು ಎಲ್ಲ ಬೇರೆ ಬೇರೆ ಬೆಡ್ಶೀಟ್ ಹಾಕ್ತೀವಿ. ಅದು ಧೂಳು ಅದು ಕಾಲಿನಿಂದ ಹತ್ತೈತೆ ಅಂತ ಹೇಳಿ ನಮ್ಮ ಮನೆಯವ್ರು ಮೊದಲಿಂದಾನು ಆ ಬೆಡ್ಶೀಟ್ ತೆಗಿಯೋದು ಪದ್ಧತಿ ಇಟ್ಕೊಂಡಾರ. ಆಮೇಲೆ ನೀಟು ಇರ್ತಾವ, ನೋಡೋಕ್ಕೂ ಚಂದ ಕಾಣಿಸ್ತದೆ. ಮತ್ತು ಇದು ಈ ರೀತಿ ಮಾಡಬೇಕು. ಮತ್ತು ಅವ್ರು ಬೆಡ್ಶೀಟ್ ಹಾಸ್ತಾರಲ್ಲ ಇಷ್ಟು ಮಸ್ತ್, ನಮಗೂ ಹಾಸಕ್ಕೆ ಬರೋದಿಲ್ಲ, ಭಾಳ ಚಂದ ಹಾಸ್ತಾರೆ ಅವ್ರು. ಎಷ್ಟು ಸ್ವಲ್ಪ ಮತ್ತು ಇವು ದೊಡ್ಡ ಬೆಡ್ಶೀಟ್ ಇದ್ದು ನಾವು ತೊಗೊಂಬಂದಿದ್ದಿದ್ದು ಗೋಕಾಕ್ ಟೆಕ್ಸ್ಟೈಲು ಅಂತ ತಂದಿದ್ದು. ಇವು ನಮ್ಮ ಮನೆಯವ್ರು ಕಟ್ ಮಾಡಿಸ್ಕೊಂಡು ಬಂದು ಈ ಸೈಜ್ ಸಣ್ಣ ಸೈಜ್ ಮಾಡ್ಕೊಂಬಂದಾರ. ಇದು ಟಾವೆಲ್ನು ಅದೇ ರೀತಿ ಮಾಡ್ತಾರೆ, ಇವು ಹಂಗೆ ಮಾಡ್ತಾರೆ. ಇದು ಹಾಸಕ್ಕೆ ಕರೆಕ್ಟ್ ಆಗೈತಿ ಇದ್ರ ಮೇಲೆ. ನಮ್ಮ ಅತ್ತೆಯವ್ರಿಗೆ ಆರಾಮ ಇದ್ರ ಮೇಲೆ ಮಾಡ್ಕೊಳಕ್ಕೆ. ಮತ್ತು ಬೆಡ್ಡು ಚಲೋ ಆಗೈತೆ ಅವ್ರಿಗೆ ಮೆತ್ತಗೆ. ಅಲ್ಲಿ ನೋಡಿ आत्या आता जेवलंय फिरा जावा अजून. आता जर जेवलायचा आणि जर फिरा आणि झोपा म्हणजे पाणी पडलं तिथं. हा ते पडू दे पुसू. आता जाऊ फिरत ना. हा झोपताच. हा झोपा आम्ही लहान बाळ असताना लहान बाळ असताना बाळ असताना तुम्ही आम्हाला पाण्यामध्ये हातरून घालून कानाला कपडा बांधून पाळणा हलवून झोपवला का नाही. आता ते आम्ही तुम्हाला करायचं. ओके ಬಾಳ ಜೋಪನ ತಾನ್ಯಾ ಜೋಪನ. ದೇವ್ರ ಮಾಡ್ಕೊಂಡ್ರು. ದೇವ್ರದ ಈ ಟೈಮ್ದಾಗ ಎಲ್ಲ ಊಟದ ವ್ಯವಸ್ಥೆ ಇದನ್ನು ಎಲ್ಲ ಇವತ್ತು ಬರೋಬ್ಬರಿ ಆಯಿತು. ಪಾಪ ಮಧ್ಯಾಹ್ನ ಈಗ ಬೆಳಿಗ್ಗೆನ ಹೊತ್ತಮ್ಮ ಊಟನ ಮಾಡಿಬಿಟ್ರಿ ಡೈರೆಕ್ಟ್. ಬಿಡವ್ರೀಗ ದೇವ್ರಿಗೆ ಹಿಂಗೆ ಮಾಡಿ ರೂಮ್ ಎಲ್ಲ ಹಿಂಗೆ ಬೆಚ್ಚಿಗೆ ಮಾಡಿ ಹೀಗೆಲ್ಲ ಮಾಡಿರ್ತೀವಿ. ಬೆಳಿಗ್ಗೆ ಎಲ್ಲರದು ಏನೇನು ಕೆಲಸಗಳು ಮಾಡೋದಲ್ಲ ಎಲ್ಲರದು ಬೆಳಿಗ್ಗೆ ಮುಗೀತು ನೋಡಿ. ಈಗ ಎಲ್ಲ ನಾಷ್ಟ ಆತು. ಅತ್ತೆ ದೇವ್ರು ಹೋಗಿ ಅಲ್ಲಿ ಮಲ್ಕೊಂಡ್ರೆ ಯಜಮಾನ್ರು ಹೋಗಿ ಅವ್ರವ್ರ ಕೆಲಸ ಮಾಡತ್ತಾರ, ಹುಡುಗರು ಅವ್ರು ಅಭ್ಯಾಸ ಮಾಡತ್ತಾರ. ಕರೆಕ್ಟ್ ಟೈಮ್ದಾಗ ಎಲ್ಲ ಮಾಡ್ಕೋತೀವಿ ನಾವು. ಯಾರು ನಮಗೆ ಹೇಳಕ್ಕಾಗ್ತದಿಲ್ಲ. ಇದು ಯಾರ್ದಲ್ಲ, ಇದು ನಮ್ದು. ಅದು ನಮ್ಮ ಸಂಸಾರ ಐತಿ. ಇದು ನಮ್ಮ ಸಂಸಾರ ಸಲುವಾಗಿ ನಾವು ಮಾಡಬೇಕಿದೆಯಲ್ಲ. ನಮ್ಮ ಅತ್ತೆಯವ್ರ ರೋಲ್ ಎಲ್ಲ ಮುಗ್ದೈತಿ. ಈಗ ನಮ್ಮ ಅತ್ತೆಯವರು ಇದೆಲ್ಲ ಮಾಡೇ ಬಂದಾರ. ಈಗ ನಮ್ದು ಐತಿ ಇದು ಮಾಡೋದು. ನಮ್ಮದು ಒಂದು ಟೈಮ್ ಬರ್ತದೆ. ಹಂಗೆ ಒಬ್ರು ಹಿಂಗೆ ಸೈಕಲ್ ಗಾಲಿ ಹಿಂಗೆ ತಿರ್ಗ್ತಾ ಇರ್ತದಲ್ಲ, ಹಂಗೆ ಚಕ್ರ ಹಂಗೆ ತಿರ್ಗ್ತಾನೆ ಇರ್ತದೆ. ಅದೇ ಜೀವನ. ಈಗ ನಮ್ದು ಅದು ರೋಲ್ ಬಂದದ. ಅವ್ರ ಅತ್ತೆ ಮಾವ ನಮ್ಮ ಅತ್ತೆಯವ್ರ ಮಾವರ ಕಡೆ ಬಂದ ನಿಮ್ಮ ಮಕ್ಕಳು ಮುಸ್ರಿನ ತಿಂದಿರ್ತೇನೆ, ಖರೆ ನಿಮ್ಮ ಕಡೆನೇ ಇರ್ತೇನೆ ಅಂತ ಬಂದಿದ್ರಂತವ್ರು. ನಿಮ್ಮ ಕಡೆನೇ ಇರ್ತೇನೆ ಮತ್ತು ನೀವ ನಾವು ನೋಡ್ಕೋಬೇಕಂತ ಹೇಳಿ ನಿಮ್ಮ ಮಕ್ಕಳು ಮುಸ್ರಿ ತಿಂದು ಇರ್ತೇನೆ ಅಂತ ಅಂದಾರ. ಅಂದಮೇಲೆ ಅದೆಷ್ಟು ಇದಿರ್ಬೋದು ನೋಡಿ ನಮ್ಮ ಅತ್ತೆ ಮಾವರ ಮೇಲೆ ಅವ್ರ ವಿಶ್ವಾಸ. ಅವರ ಕೊನೆ ಕಾಲೊಳಗೆ ನಮ್ಮ ಅತ್ತೆ ಮಾವ ಕಡೆನೇ ಅವರು ಇದನ್ನಾದರೂ ಈಗ ನಮ್ಮ ಅತ್ತೆಯವರು ನಮ್ಮ ಕಡೆ ಬಂದಿದ್ದಾರೆ. ನಮ್ಮದು ಭಾಗ್ಯ ಅದ ಅವ್ರು ಬಂದಿರೋದ, ಅವರ ಸೇವೆ ಮಾಡೋದ. ನಿಮ್ಮ ಕಡೆ ನಾ ಇರ್ತೇನೆ ಅಂತ ಹೇಳಿ ಬಂದಿದ್ದಾರೆ ಅಂತಂದಮೇಲೆ ನಿಜವಾಗ್ಲೂ ಏನೋ ಒಳ್ಳೇದಾಗೋ ಸಲುವಾಗಿ ಆಗೈತಲ್ಲ ಅಭಿಮಾನಿಗಳಿದೆಲ್ಲ. ಅತ್ತೆ बीपीचं गोळी घ्या नाही. बीपीचं गोळी हा कशाला गोळी नको आता. बीपी बेळपेट हा होय के ಊಟ. ನಮ್ಮ ಅತ್ತೆಯವರಿಗೆ ಬಿಪಿ ಗುಳಿಗೆ ತಗೊಳ್ದನ ಮಲ್ಕೊಂಡಾರ. ನಾ ಅದ ಅಂದೆ, ಇವ್ರ ನೀರು ಕೊಟ್ಟಿಲ್ಲ ಏನಿಲ್ಲ, ಬಿಪಿ ಗುಳಿಗೆ ಯಾವಾಗ ಕೊಟ್ಟೆ ಇವರಿಗೆ ಅಂತ ಹೇಳಿ ನಾ ಅದ ಅನ್ನತ್ತಿದ್ದೆ. ಮತ್ತು ನಂಗೆ ನೆನಪು ಬಂತು, ಇಲ್ಲಾಂದ್ರೆ ನೀರು ಕೊಡ್ತೇವೆ ನಾವು ಬಿಪಿ ಗುಳಿಗೆ ತೊಗೋಬೇಕಾದ್ರೆ. ಇವತ್ತು ಊಟ ಟೈಮಿಂಗ್ ಚೇಂಜ್ ಆಗೈತಲ್ಲ. ನೋಡ್ರಿ ಏನು ಹೇಳತ್ತಾರೆ, ನೆನಪು ಮಾಡಿ ಕೊಡೋರು ಯಾರಂತ ಪಾಪ. ಮತ್ತು ಏನು ಮಾಡೋದು, ನಾವು ನೆನಪು ಮಾಡಕ್ಕೆ ಬೇಕಾ, ನಮ್ಮ ಕರ್ತವ್ಯ ಇದು. ನಾವು ಹಂಗೆ ಇವ್ರಿಗೆ ಉಡಿಗಳು ತೊಗೊಂಡಿಲ್ಲ, ಹಂಗೆ ನಾವು ತೊಗೊಂಡಿಲ್ಲ. ಯಾಕಂದ್ರೆ ಜವಾಬ್ದಾರಿ ತೊಗೊಂಡು ನಾವು ಉಡಿಗಳು ತೊಗೊಂಡೇವಿ. ಯಾಕಂದ್ರೆ ಎಲ್ಲನೂ ನಮಗೆ ಇದನ್ನಾಗಿ ಗಂಡ ಹೆಂಡತಿಗೆ ನಮ್ಮ ಇದ್ರಕ್ಕಿಂತ ಇವ್ರದ್ದು ಖುಷಿ ನೋಡೋದೈತಿ. ಈಗ ಅತೈತೆ हात वाटले तर हां अतೈತೆ. मी काय झाले काय आलं म्हणाले वाटत देते तळाचे माताचं गोळी कसं वाढाले तेव्हा नसतो म्हटलं मी कशाचं तू खेळ म्हटलं तर
ಬಿಸಿನೀರು ಕೊಡೋಣ ಮತ್ತೆ ಅವ್ರಿಗೆ. ಆಮೇಲೆ ಎಲ್ಲ ಕಡೆ ಲಕ್ಷ್ಯ, ಎಲ್ಲ ಕಡೆ ಜವಾಬ್ದಾರಿ ನಂದು. ನಾ ಭಾಳ ಅಂಥದ್ದೆಲ್ಲ ಭಾಳ ಒಂದು ಸಲ ಜವಾಬ್ದಾರಿ ತೊಗೊಂಡೆ ಅಂತಂದ್ರೆ ನಾ ಅದು ಕೆಲಸ ಎಲ್ಲ ಜವಾಬ್ದಾರಿ ಮುಗಿಯೋ ಮಟ್ಟ ನಾ ಅವರಿಗೆ ಎಲ್ಲ ನಾವು ಜವಾಬ್ದಾರಿ ನಿಭಾಯಿಸ್ತೇನೆ. ನಂಗೆ ಭಾಳ ಇಂಪಾರ್ಟೆಂಟ್ ಐತೆ ಅದು ಆ ಜವಾಬ್ದಾರಿ. ಯಾಕಂದ್ರೆ ಅಷ್ಟು ಈಸಿ ಇಲ್ಲದ ಅದು ಮಾಡೋದು ಕೆಲಸ. ಯಾಕಂದ್ರೆ ಜವಾಬ್ದಾರಿ ತೊಗೊಂಡವ್ರಿಗೆ ಬರ್ತದೆ ಇದು. ಆಮೇಲೆ ನಮಗೆ ಹೇಳ್ಯಾರಿದು, ನೀವು ಇಬ್ಬರು ಗಂಡ ಹೆಂಡತಿ ಇದನ್ನೇ ರೋಲ್ ನಿಭಾಯಿಸ್ತೀರಂತ ಹೇಳ್ಯಾರ. काय नाही काय बाबा, काय नाही. तू आराम राहा बाबा. काय नाही, तू आराम राहा, करून जेवत राहा. ಹಾ ಸಂಗಣ್ಣ ಚೆನ್ನಾಗಿದ್ದೀರಾ? पाणी जाते. ಹಾ ಚೆನ್ನಾಗಿದ್ದೀರಾ? ಅಚ್ಚಾ ಅಚ್ಚಾ. तू फिरके मला असं वाळेगा तुला गुंग दिवसांना मी झोपतो म्हटलं. ते गोळी घ्या नाही बघ. ಮತ್ತು ಹೂಗುಳಿಗೆ ತೊಗೊಂಡು ಮಾಡ್ಕೊಂಡ್ರು ಪಾಪ. ಹಿಂಗಾಗ್ತದೆ ನನಗೆ ಅನ್ನೋದಾರು. ಹೆಂಗೆ ನೆನಪು ಬಂತವ ನಿನಗೆ, ಹೆಂಗೆ ನೆನಪು ಮಾಡಿದೀಯ ಅಂತ ಅನ್ನೋದ ನೋಡಿ ಅಭಿಮಾನಿಗಳೇ. ನೆನಪು ಮಾಡೋದಲ್ಲ, ಮತ್ತು ನೆನಪು ಮಾಡಾಕೆ ನಮಗೆ ನಾವೇನು ಅವ್ರಂಗೆ ವಯಸ್ಸಾಗೈತೆ ನಮ್ದು. ನಾವು ಏನು ಮಾಡ್ತೀವೋ ಆ ವಯಸ್ಸೊಳಗೆ ನಂಗೆ ಈಗ ಗೊತ್ತಾಗ್ತಾ ಇಲ್ಲ. ಅಭಿಮಾನಿಗಳೇ ಎಲ್ಲ ಬಿಸಿ ಮಾಡ್ತಾಯಿದ್ದೀವಿ ಈಗ. ಮೆಂತ್ಯ ಸೊಪ್ಪು ಭಾಳ ಚಲೋ ಆಗೈತಿ. ಆಮೇಲೆ ಗೌರಿಕಾಯಿ ಪಲ್ಯ ಚಲೋ ಆಗದ. ಆಮೇಲೆ ಇಲ್ಲಿ ಇದು ಗ್ರೀನ್ ವಟಾಣಿ ನಮ್ಮ ಮನೆಯೊಳಗೆ ಸ್ಪೆಷಲ್ ಪಲ್ಯ ಇವತ್ತಿದೆ. ಭಾಳ ಎಲ್ಲರದು ಫೇವ್ರೇಟ್. ನಮ್ಮ ಅತ್ತೆಯವರು ಇಷ್ಟಪಟ್ಟು ತಿಂದರು. ಆಮೇಲೆ ಅಪ್ಪನ ಸಮ್ಮನ್ ಭಾಳ ಫೇವ್ರೇಟ್ ಐತಿ. ಆಮೇಲೆ ಇದು ಗೌರಿಕಾಯಿ ಎಲ್ಲ ಇಷ್ಟಪಟ್ಟು ತಿಂದರು. ಸಾಯಂಕಾಲದ ಏನಿಲ್ಲ, ಸಾಯಂಕಾಲ ನನಗೆ ಸಾರು ಮಾಡೋದದ, ಊಟಕ್ಕೆ ತಿಳು ಸಾರು. ಮತ್ತು ನೋಡೋಣ ಮತ್ತೇನೇನು ಕೆಲಸ ಮತ್ತು ಆಮೇಲೆ ಹೇಳ್ತೀನಿ. ಈಗ ಅಪ್ಪು ಅದು ಊಟಕ್ಕೆ ಬರತ್ತಾರ. ಇಲ್ಲ ಅವರು ಬರಲಿ, ನಮ್ಮ ಮನೆಯವರು ಸ್ವಲ್ಪ ರೆಸ್ಟ್ ಮಾಡತ್ತಾರ, ಮಾಡಲಿ, ಆಮೇಲೆ ಏನು ತಿಂತಾರೆ ನೋಡೋಣ. ಹಾಲದು ಕಾಸೋನು. ನಾನು ಸ್ವಲ್ಪ ರೆಸ್ಟ್ ಮಾಡಿ ಇದ್ದೆ ಮಲ್ಕೊಂಡೆ. ಅನ್ನ ತಂಗಿದ ಊಟ ಕೊಡೋ ಟೈಮ್ ಚಾಲು ಆಯ್ತು. ಈಗ ಮಳೆ ಅಂತೂ ಇವತ್ತು ಭಾಳ ಅದ. ಬಟಾಣಿ ಪಲ್ಯ ಫೇವ್ರೇಟ್. ನಿಂಗೆ ಸಾಂಬಾರು ಕೊಡಲಿ? ಸಾಂಬಾರು ಐತೆ ಸ್ವಲ್ಪ. ಅಜ್ಜಿದ ಅನ್ನ ಅಂದ್ರೆ ಭಾಳ ಫೇವ್ರೇಟ್ ಶಾಂಭವಿಗೆ. ಅಲ್ಲಿ ಬುಕ್ ಹಾಂ ದಿವ್ಕಾಯ್ತಾ ಇಲ್ಲಿ ಒಂದಿತ್ತ ರೇಷನ್ ಸಾಮಾನು ತಂದು ಕೊಟ್ರವ್ರೆ. ನಾವು ಅವ್ರಿಗೆ ಹೇಳ್ಬಿಟ್ಟಿರ್ತೀವಿ. ನಮ್ಮ ಮನೆಯವ್ರಿಗೆ ಭಾಳಷ್ಟೆಲ್ಲ ಕೆಲಸ ಹತ್ಸಲ್ಲ ಇಂಥವೆಲ್ಲ. ಅದಕ್ಕೆ ಅವ್ರ ನಮ್ಮ ಹೆಸರು ನೋಡಿ. ಮನೆಗಳಿಗೆ ಟೈಮ್ ಆಯಿತು. ಮನೆಗಳೇ ಸ್ಪೆಷಲ್ ನಮ್ಮ ಮನೆಯೊಳಗೆ ಏನು ಸಾಮಾನು ಬಂತು ನೋಡಿ. ಇದು ಪಂಚಮಿ ಹಬ್ಬ. ನಿಮಗೆ ಗೊತ್ತದ ಪಂಚಮಿ ಹಬ್ಬ ಬಂತ. ನಮ್ಮ ಮನೆಯೊಳಗೆ, ನಮ್ಮ ತವ್ರ ಮನೆಯೊಳಗೆ ಇದು ಭಾಳ ಮಾಡಿರ್ತಿದ್ರು. ಭಾಳ ನಮ್ಮ ಮನೆಯೊಳಗೆ ಚಾ ಒಳಗೆ ಹಾಕ್ಬಿಟ್ಟು ತಿಂತಿದ್ವು ನಾವು. ನನಗೆ ನೆನಪು ಬಂತದ. ತವ್ರ ಮನೆಯಿಂದ ನೆನಪ ಮರೆಯೋಕೆ ಸಾಧ್ಯ ಇಲ್ಲ. ಮನೆಗಳಿಗೆ ಎಷ್ಟೇ ಬಡವರಿದ್ರು ಏನಿದ್ರು ಸಹಿತ ತವ್ರ ಮನೆಯಾಗೇ ಇರ್ತದೆ ಯಾವಾಗಲೂ. ಆಮೇಲೆ ಇದು ಯಾಕೆ ಹಿಂಗೆ ಮುಚ್ಕೊಂಡು ತೊಗೊಂಬಂದೆ ಅಂತಂದ್ರೆ, ನಮ್ಮ ಅತ್ತೆಯವರಿಗೆ ಬರೀ ಹಬ್ಬ ಐತೆ ಅಂತ ಹೇಳಿದ್ರೆ ಸಾಕು. ಇವತ್ತು ಹಬ್ಬ ಐತೆ ಅತ್ತೆ ಅಂತಂದ್ರೆ ನಮ್ಮ ಅತ್ತೆಯವ್ರ ಇಷ್ಟು ಟೆನ್ಷನ್ ಮಾಡ್ಕೋತಾರೆ. ಅವ್ರು ಏನಂತ ಟೆನ್ಷನ್ ಮಾಡ್ಕೋತಾರಂತಂದ್ರೆ, ನನ್ನ ಸೊಸಿ ಒಬ್ಬಾಕೆ ಹೋಳಿಗೆ ಮಾಡತ್ತಾಳ. ನನ್ನ ಸೊಸಿಗೆ ನಾ ಏನು ಹೆಲ್ಪ್ ಮಾಡೋಕೆ ಆಗುವತ್ತ. ನನ್ನ ಸೊಸಿಗೆ ಭಾಳ ಕೆಲಸ. ಸ್ಪೆಷಲ್ ಪಂಚಮಿದ ಬೇಳೆ, ನಾವು ಬೇಳೆ ರಾತ್ರಿನ ಹಾಕಿ, ಈಗ ಬೇಳೆ ರಾತ್ರಿ ಕುದಿಯಾಕಿರ್ತೀವಿ. ಚೆನ್ನಾಗಿ ಕುದಿಸಿ ಅದ್ರ ನೀರು ತೆಗಿತೀವಿ ನಾವು. ಕುಕ್ಕರ್ ಸೀಟಿ ಮಾಡಲ್ಲ. ಆಮೇಲೆ ಹೋಳ್ಗಿದ ಹೊಣಿವೆ ಎಲ್ಲ ಅನ್ಕೋತಿರ್ಬೇಕು, ಹೋಳ್ಗೆ ಇವಳಿಗೆ ಮಾಡಕ್ಕೆ ಬರ್ತೈತೇನಿಲ್ಲ ಅಂತ. ನಾ ಹೋಳ್ಗೆ ಮಾಡಿದ್ದೆ ನಮ್ಮ ಅತ್ತೆಯವರು ಬಾಯಿ ಒಳಗೆ ಕರಗ್ತದ ಅಂತಾರೆ. ಆ ರೀತಿ ಹೋಳ್ಗೆ ಮಾಡಿ ನಮ್ಮ ಅತ್ತೆಯವ್ರು ಕೊಡ್ತೀನಿ. ನಾ ಕಲ್ತಿದ್ದೀನಿ, ಒಂದೊಂದು ಕಲ್ತಿದ್ದೀನಿ. ಎಲ್ಲ ಟೈಮ್ ನಾನು ಕಲಿಸ್ಬಿಟ್ಟೈತಿ. ಆಮೇಲೆ ಇದು ಹ್ಯಾಪಿ ಬಿಸ್ಕಿಟ್ ನಮ್ಮ ಅಪ್ಪು ಹೇಳಿದಾನ, ನಂಗೆ ಹ್ಯಾಪಿ ಬಿಸ್ಕಿಟ್ ತರಿಸು, ಹಾಲು ಜೊತೆ ತಿಂತೇನಂತ ಬಿಲ್ ಕೊಟ್ಟಾರ. ಮತ್ತು ಇದು ತೆಂಗಿನಕಾಯಿ. ನಾಳೆ ಇವತ್ತೇನು ಇದು ಪೂಜೆ ಮಾಡ್ತೀವಿ, ಹಾಲು ನಾಗೋವಾಗ ನಾವು ನಾಗದೇವ್ರಿಗೆ ಇವತ್ತು ಹಾಲು ಎರಿತೀವಿ. ಆಮೇಲೆ ಮತ್ತು ನಾಳೆ ಬೆಳಿಗ್ಗೆ ಹೋಳಿಗೆ ಮಾಡ್ತೇವೆ ನಾವು. ಎಲ್ಲ ರೆಡಿ ಮಾಡ್ಕೋತೇವೆ. ಅದೆಲ್ಲ ನಮ್ಮ ಅತ್ತೆಯವ್ರಿಗೆ ಗೊತ್ತೈತದ. ಅದೆಲ್ಲ ಅವರ ಹಿರಿಯರಂದ್ರೆ ನಿಮ್ಗೆ ಗೊತ್ತದ. ನಾವು ಒಂದು ಪಾವು ಕೆ ಜಿ ಬೇಳೆ ಹಾಕಿ ಮಾಡಿದ್ರೆ ನಮ್ಮ ಅತ್ತೆಯವರು 1 ಕಿಲೋ ಬೇಳೆ ಹಾಕಿದ್ದಾರೆ. ಮತ್ತು ನಾವು ಹಿಂಗೆ ಹಿಟ್ಟು ನಾವು ತರಿಸಿದ್ರೆ ಅವರು ಹಿಟ್ಟು ಗೋಧಿ ಮನ್ಯಾಗ ಬೀಸಿ ಹೋಳಿಗೆ ಮಾಡಿದವ್ರು ಅದಾರ. ಅದಕ್ಕೆ ಪಾಪ ಕಷ್ಟ ನೋಡಿದಾರೆ ಅವ್ರು. ಅದ್ರ ಸಲುವಾಗಿ ಅವ್ರು ಹಂಗೆ ಮಾಡ್ತಾರೆ. ಅದಕ್ಕೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಮ್ದು ಇವತ್ತೇನು ನಮ್ದು ಏನು ನಡೆದೈತಲ್ಲ ಅದು ನಾವು ಕೆಲಸ ಮಾಡೋನು. ಮುಂದೆ ಏನು ಗೊತ್ತಿಲ್ಲ ಅಭಿಮಾನಿಗಳೇ. ಮತ್ತು ಮುಂದೆ ಹೋಳಿಗೆ ರೆಡಿ ಮಾಡಿದ್ದನ್ನು ತಂದು ತಿನ್ನುವಂಥದ್ದನ್ನು ಈಗಂತೂ ಬಂದೈತೆ. ಎಲ್ಲರೂ ಭಾಳ ಜನ ತಿನ್ನತ್ತಾರ. ಖರೆ ನಾವು ಇನ್ನೂ ಆ ಪದ್ಧತಿ ಇಟ್ಕೊಂಡಿಲ್ಲ. ಈಗ ನಾವು ಕೈಯಾರೇನ ಮಾಡಿ ತಿಂತೇವೆ. ಆಮೇಲೆ ಟೈಮ್ 5:20 ಆಗೈತಿ. ಚಹಾ ಮಾಡೋಕ್ಕಿರ್ತೀನಿ. ನಮ್ಮ ಅತ್ತೆಯವ್ರಿಗೂ ಚಹಾ ಕೊಟ್ಟು ಮತ್ತು ನಾನು ಇದನ್ನಾಗ ಹೋಗೋದು ಏನೇನು ಪೂಜೆ ಅದಾವೆಲ್ಲ ಮಾಡ್ಕೋತೀನಿ. ಮನೆಯವ್ರಿಗೂ ಎಬ್ಸೋನು ಏನು ತಿಂತಾರೆ ನೋಡೋಣ ಅವರು.
ಅತ್ತೆಯವರು ಇನ್ನೂ ಎದ್ದಿಲ್ಲ ಮಲ್ಕೊಂಡಿದ್ದಾರೆ, ನಾವು ಎಬ್ಸಿದ ಮೇಲೆ ಹೇಳವ್ರಂತವ್ರೆ. ಅವರೇ ಹೇಳೋದಿಲ್ಲಂತ ಈಗ, ಅದಕ್ಕೆ ಎಬ್ಸಕ್ಕೆ ಹೋಗೋಣ ಅವರಿಗೆ. ಎಬ್ಸೋನು ಆಮೇಲೆ ಅವ್ರು ಏನಂತಾರೆ ನೋಡೋಣ ಬರ್ರಿ. ಯಜಮಾನ್ರು ಈ ಕಡೆ ಬಂದರು, ಅತ್ತೆಮ್ಮನೂ ಅಲ್ಲಿ ಎದ್ದು ಬಂದ. ಸಂಜೆ ಚಾಯ್ ಅಭಿಮಾನಿಗಳೇ ರೆಡಿ ಆಗ್ತಾ ಇದೆ. ಯಜಮಾನ್ರು ಸ್ವಲ್ಪ ಏನಾದರೂ ತಿನ್ನಲಿ ಮಾಡ್ತಾ ಇದೀನಿ ನೋಡಿ. ನಾವು ಜಾಸ್ತಿ ಹಬ್ಬ ಹರಿದಿನಗಳೆಲ್ಲ ಭಾಳ ಮಾಡಲ್ಲ. ನಾವು ಎಲ್ಲ ಸ್ವಲ್ಪ ಮಾಡಿರ್ತೀವಿ, ಎಷ್ಟಾಗ್ತದೆ ಅಷ್ಟು ಮಾಡಿರ್ತೀವಿ. ಈಗ ಮಕ್ಕಳು ಎಕ್ಸಾಮ್ ಸಲುವಾಗಿ ನಾವು ಸ್ವಲ್ಪ ಕಮ್ಮಿನೇ ಮಾಡೀವಿ. ಈಗ ಅಪ್ಪನ ಪೇಪರ್ ಐತೇನ ಅಂತಲೇ, ಆದರೂ ಅಪ್ಪು ಅನ್ನತಾನ ಮತ್ತು ಇಲ್ಲಮ್ಮ ಹಂಗೆ ಮಾಡಕ್ಕೆ ಹೋಗ್ಬೇಡ, ಅಜ್ಜಿಗೆ ಪಂಚಮಿ ಐತೆ ಅಂತ ಹೇಳ್ರಿ, ಅವ್ರು ಮತ್ತು ಆಮೇಲೆ ಅನ್ನೋದು ಬೇಡ ಪಂಚಮಿಗೆ ಏನು ಮಾಡಲಿಲ್ಲ ಅಂತ. ಹಂಗೆ ಅವಾಗ ಆ ವಿಷಯಗಳು ಬರ್ತಾವೆ. ಮತ್ತು ನೀವು ಎಷ್ಟು ಕೈಲಿ ಆಗ್ತೈತೆ ಅಷ್ಟು ಮಾಡಿರಿ ಅಮ್ಮ ಅಂತ ಹೇಳತ್ತಾನೆ. ಕಡಲೆ ಹಿಟ್ಟು ಇಟ್ಟಿದ್ದ, ನಾವು ಕಡಲೆ ಹಿಟ್ಟಿಂದ ಏನು ಮಾಡ್ತೀವಿ, ಬೇಸನ್ ಲಾಡು ಮಾಡ್ತೇವೆ. ಅದಕ್ಕೆ ಸ್ವಲ್ಪ ಹುರ್ಕೊಂಡು ಬೇಸನ್ ಲಾಡು ಮಾಡ್ತೇನೆ. ಈಗ ನುಗ್ಗೆಕಾಯಿ ಸಾರದ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೂ ಸ್ವಲ್ಪ ಏನಾದರೂ ಕೊಡೋನು ತಿನ್ನಕ್ಕೆ. ಅವರು ತಿಂದ ನೀರಿನ ಟಾಕಿ ಒಂದು ಖಾಲಿ ಆಗೈತೆ ಅಂತ, ಬರೀ ಖಾಲಿ ಆಗತ್ತೈತೆ ಅದು. ಹಾಂ, ಅದೇ ಬಾಟಲ್ ನಿಮ್ಗೆ. ಹಾಂ, ಅತ್ತೆಮ್ಮ ಚಾಯ್ ಕೊಡೋನು ಬರೀ 1-2 ಬಿಸ್ಕಿಟ ಮತ್ತು ಚಹಾ ರೆಡಿ ಅದ. ಸೊಸೆ ಕೈಯಿಂದ ಸಾಯಂಕಾಲ ಕುಡಿಯೋದ ಅವ್ರ ಭಾಗ್ಯ ಅಂತಂತಂದ್ರೆ ನಾವು ಮಾಡಿಕೊಡೋದು ನಮ್ಮದು ಪುಣ್ಯ. ಸಂಜೆ ಟೈಮ್ದಾಗ ಯಜಮಾನ್ರೆ ಚೂಡ ತಿಂದು ಕೂತ್ಕೊತರು. ಮನೆಗಡೆ 6:30 ಆಗೈತಿ ಈಗ. ಮತ್ತು ಇಲ್ಲಿ ನಮ್ಮ ಅತ್ತೆಯವ್ರು ಸ್ವಲ್ಪ ಚಾಯ್ ಕೊಟ್ಟಿದ್ದೀನಿ. ನಾನು ಚಾಯ್ ಐತೆ ನೋಡಿ ಇಲ್ಲಿ. ಟೈಮ್ 6:30 ಆಗದ. ನಾನು ಸ್ವಲ್ಪ ಚಾಯ್ದು ಕುಡಿದೆ. ಈಗ ಗಂಗಾಜಲ ನೆನಪು ಬಂದದ. ಇರುವಕ್ಕ ಮೊನ್ನೆ ಬಂದು ಕೊಟ್ಟೋಗಿದ್ದಾರೆ. ನಮ್ಮ ಅತ್ತೆಯವ್ರು ಹೇಳತ್ತಿದ್ರು ಏನು ಮಾಡಿದ್ರು ಅಂತ. ಅವ್ರ ಕೈಲೇನ ಅಲ್ಲಿ ಬಾವಿ ಒಳಗೆ, ನಮ್ಮ ಬಾವಿ ಒಳಗೆ ಆಗ್ಬಿಡೋ ಹೇಳಿ ಇಲ್ಲಿ ಅದ ನೋಡಿ ಗಂಗಾಜಲ. ಇಲ್ಲಿ ಗಂಗಾಜಲ ಐತೆಲ್ಲ ಅವ್ರು ಕೊಟ್ಟೋಗಿದ್ದ ಇರುವಕ್ಕ ಅವರು. ಅದು ನಮ್ಮ ಅತ್ತೆಯವ್ರು ಕರ್ಕೊಂಡ ನಾ ಅದು ಇದು ನಮ್ಮ ಬಾವಿ ಒಳಗೆ ಬಿಡೋನಂತ ಇದೆ ತೆಗೆದ. गंगाजल विहिरीत घालवा चला का? गंगाजल ती विहिरीत घालायचंय चला. ಇದು ಕೊಡ್ರಿ. धरले दिशीना धरले इथं हात माझंच ये इथं बघा पाडी हे ಕೂಡ होता तुम्ही मी सांगतो जरा. ಗಂಗಾ ಮಾತಾ ನಮ್ಮ ಅತ್ತೆಯವ್ರ ಕೈಯಿಂದ ನೀರು ಇದು ಮಾಡಿದ್ದೇನೆ. ನಿಮ್ಮ ನೀರು ನಮ್ಮ ಮನೆಗೆ ಇಲ್ಲಿವರೆಗೂ ಬಂದೈತಿ. ಯಾವಾಗಲೂ ಬಾವಿ ಹಿಂಗೆ ನೀರು ಯಾವಾಗಲೂ ಇರಲಿ ಬಾವಿ ಒಳಗೆ. ನಮ್ಮ ಬಾವಿ ಒಳಗಿನ ನೀರಮ್ಮ ನೀ ಕಮ್ಮಿ ಮಾಡಬೇಡ. ಗಂಗಾ ಮಾತೆ ಖಾಯಂ ಈ ಬಾವಿ ಒಳಗೆ ಹಿಂಗೆ ಇರಮ್ಮ. ಅಲ್ಲಿಂದ ನಮ್ಮ ಮನೆಗೆ ಬಂದಿ ಕೊಡೋದಾಗಲಿ. ನಡೀರೀಗ ಸಾವಕಾಶ. ಸ್ಪೆಷಲ್ ಪೂಜೆ ನಾಗರ ಪಂಚಮಿ ಇದ್ರ ಸಲುವಾಗಿ ಪಾರಿಜಾತ ಹೂ ಆಗ್ಯಾವ ಇಲ್ಲಿ. ಇಲ್ಲಿ ನೋಡಿ, ಇಲ್ಲೇ ಪಾರಿಜಾತ ಅದಾವ. ಇಲ್ಲಿ ನೋಡಿ, ಪಾರಿಜಾತ ಹೂ ಸಿಕ್ಕಿದಾವ. ಭಾಳ ಸಗಣಿ ಎಷ್ಟು ಚಂದ ಇದಾವೆ. ಪೂಜಾ ಪಾಠ ನಡೆಸ್ಯಾರು ತುಳಸಿ ಅಮ್ಮಂದ ಮನೆಗಡೆ. ಇಲ್ಲಿ ನೋಡಿ ಬೇಸನ್, ನಮ್ಮ ಕಡೆ ಬೇಸನ್ ಹಿಟ್ಟು ಅಂತಾರೆ. ಅಂದ್ರೆ ಬೇಸನ್ ಅಂತಂದ್ರೆ ಕಡಲೆ ಹಿಟ್ಟನ್ನ ಹುರಿತೀವಿ, ಈ ರೀತಿ ಬೇಸನ್ ಲಾಡು ಅಂತಾರೆ ಈಗ ಇದಕ್ಕೆ. ಮತ್ತು ಈ ರೀತಿ ಎಲ್ಲ ಚೆನ್ನಾಗಿ ಕೆಂಪು ಹುರ್ಕೋತೀನಿದೆ. ಆಮೇಲೆ ಬೇಸನ್ ಲಾಡು ನಾ ಮಾಡಿದ್ದು ಭಾಳ ಜನ ಇಷ್ಟ ಆಗ್ತೈತಿ. ಆಮೇಲೆ ಭಾಳ ದಿನದ ನಂತರ, ಭಾಳ ತಿಂಗಳುಗಳ ನಂತರ ಮಾಡಿದೆ ನಾ ಬೇಸನ್ ಲಾಡು. ಎಮರ್ಜೆನ್ಸಿಗೆ ಹಿಟ್ಟನ್ನು ರೆಡಿ ಮಾಡಿಟ್ಟಿರ್ತೀನಿ. ನನಗೆ ಮತ್ತು ಕಡಲೆ ಹಿಟ್ಟು ಖಾಲಿ ಐತಿ, ನಾ ರೆಡಿ ಮಾಡಿಡ್ಬೇಕದ. ಈಗ ನಾವು ಜಾಸ್ತಿ ಬಜ್ಜಿನೂ ಮಾಡೋದು ಬಿಟ್ಟೇವಿ. ಈಗ ಸ್ವಲ್ಪ ಅಂದ್ರೆ ಬಜ್ಜಿ ಅದು ಯಾವಾಗಾದ್ರೂ ಮಾಡಕ್ಕೆ ಬರ್ತೈತೆ ಮನ್ಯಾಗ. ನಮ್ಮ ಅತ್ತೆಯವ್ರು ಬಜ್ಜಿ ಮೇಲೂ ಭಾಳ ಪ್ರೀತಿ ಐತಿ. ಬಜ್ಜಿನೂ ಭಾಳ ಇಷ್ಟಪಟ್ಟು ಎಲ್ಲನೂ ತಿಂದವ್ರು ಅದಾರ. ಅವರು ಬಜ್ಜಿ ಇಷ್ಟಪಟ್ಟು ತಿಂದವ್ರು ಅದಾರ. ಆಮೇಲೆ ನಮ್ಮ ಮಕ್ಕಳಿಗೂ ಇಷ್ಟ ಆಗ್ತೈತೆ ನಾವು ಮಾಡಿದ್ದು ಬಜ್ಜಿ. ನಾವು ಬಜ್ಜಿನೂ ಮಾಡಿಕೊಡ್ತೇನೆ ಎಲ್ಲರಿಗೂ. ನಮ್ಮ ಮ್ಯಾಗ ತಿನ್ನೋನು. ಆಮೇಲೆ ಈಗ ಕಡ್ಲಿ ಹಿಟ್ಟು ಎಷ್ಟು ಅದಲ್ಲ ಅಷ್ಟು ತೊಗೊಂಡಿದ್ದೀನಿ. ಇದು ಲಡ್ಡು ಮಾಡೋಕೆ ಇಷ್ಟು ಲಡ್ಡು ತೊಗೊಂಡೇನಿ ನೋಡಿ. ನೈವೇದ್ಯ ತನಕ ಲಡ್ಡುಗೆ ಇದೆ ಇದು ಕಡಲೆ ಹಿಟ್ಟು ನಮಗೆ ಲಾಡು ಮಾಡೋಕೆ. ಈಗ ಸಕ್ಕರೆ ಸೊಪ್ಪು ಪೌಡ್ರ್ ಮಾಡ್ಕೋಬೇಕು ನಂಗೆ. ಆಮೇಲೆ ಮತ್ತು ತಣ್ಣಗಾದ್ಮೇಲೆ ಲಾಡು ಕಟ್ಟೋನಿದೆ. ಮತ್ತು ಇವ್ರಿಗೂ ಕೂತ್ಕೊಂತೀವಿ ನೋಡೋತಾರಲ್ಲಿ. ಪುಡಿ ಅಭಿಮಾನಿಗಳಿಗೆ ಕುಕ್ಕರ್ ಇಟ್ಟಿದ್ದೀನಿ ನಾನು. ಈ ರೀತಿ ನಾವು ಬ್ಯಾಳಿ ಮೊದಲೇ ರಾತ್ರಿನ ಕುದಿಸ್ಕೋತೀವಿ. ಮೊದಲು ಮಾಡಿಬಿಡ್ತೇನೆ. ನಾಳೆ ಆದರೂ ಮಾಡೋದು, ಇವತ್ತಾದರೂ ಮಾಡೋದು ಅನ್ಕೊಂಡು ಎಲ್ಲ ರೆಡಿ ಇಟ್ಕೋತೀನಿ. ಮತ್ತು ಇದ್ರ ಬ್ಯಾಳಿ ಹಾಕೋನು. ಬೇಳೆ ಹಾಕಿ ಬಿಸಿ ಆಗಲಿದೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಇದ್ರಾಗ. ಆಮೇಲೆ ಬಿಸಿ ಆದ ಕೂಡಲೇ ಬೇಳೆ ಹಾಕೋನು. ಇದನ್ನು ಹುರಿದೈತೆ ಚಲೋ. ಅದಕ್ಕೆ ಗ್ಯಾಸ್ನ ಆಫ್ ಮಾಡೇನೀಗ. ಮತ್ತು ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದ್ರಾಗ ಸಕ್ಕರೆ ಪುಡಿ ಹಾಕಿ ಲಡ್ಡು ಕಟ್ಟಿ ಆಮೇಲೆ ಪೂಜೆ ಮುಗಿಸ್ಕೊಂಡ್ಬಿಡೋನು.
ಬೆಳೆನೂ ಕುದಿಸಿ ರೆಡಿ ಮಾಡಿಟ್ಟೇನಿ ನೋಡಿ. ಎಲ್ಲ ರೆಡಿ ಅದ. ಈಗ ಬಿಸ್ಕೊಡ್ತೀವಿ. ಸ್ವಲ್ಪ ಸಮಾಧಾನ ಕೊಡ್ತಾರಂತ ಹೇಳಿ ಸ್ವಲ್ಪ ಸಮಾಧಾನ ಕೊಡಲ್ಲ. ಮಾತಾಡ್ಕೋದ್ ಜನ ಬೇಕವ್ರಿ, ಜನ ಕಾಣಿಸ್ಬೇಕು. ಒಬ್ಬರೇ ರಾತ್ರಿ ಅಂತೂ ಆದಮೇಲೆ ನೋಡಿ ಜನ ಇಲ್ಲ ಆದ್ರೆ ನಡೆಯೋದಿಲ್ಲ. ಅದಕ್ಕೆ ಹಿಂಗೆ ಹಚ್ಕೊಟ್ಟು ಒಂದು ನೋಡ್ಬೋದು ಕೊಡ್ತಾರೆ. ಮನೆಗಳಿಗೆ ಇಷ್ಟು ಬೆಳೆ ಹಾಕಿರ್ತೀನಿ ನೋಡಿನ. ಇದು 1/4 kg ಗ್ಲಾಸ್ ಅದ. ಇದು 1 ಕಿಲೋ ಐತಿ. ನಾ 1/4 ಕಿಲೋ ಹಾಕಿ ಇಷ್ಟು ಹೋಳ್ಗೆ ಮಾಡಿರ್ತೇನೆ. ಎಲ್ಲರ ಸಲುವಾಗಿನ ಭಾಳ ಹೋಳ್ಗೆ ಮಾಡಕ್ಕೆ ಕೊಡೋದಿಲ್ಲ ಹುಡುಗರ ಮನೆಯೊಳಗೆ. ನಾವು 1 kg ಮಾಡ್ತಿದ್ದೆ ಮುಂಚೆ ಹೋಳ್ಗೆ, ಎಲ್ಲರಿಗೂ ಕೊಡ್ತಿದ್ದೆ. ಮತ್ತು 2 ದಿನ ಇದು ತಿಂತಿದ್ದು. ಉಕ್ಕು ಬರಬಾರ್ದು ಅಂತ ಹೇಳಿ ಎಣ್ಣೆ ಹಾಕ್ತಾರೆ. ಇದ್ರ ಬ್ಯಾಳೆ ಹಾಕಿದ್ದೀನಿ. ಈಗ ನಾ ಇಷ್ಟೊಂದು ನೀರು ಹಾಕಿರ್ತೀನಿ ಅಂತಂದ್ರೆ ಇದು ಹೋಳ್ಗೆ ಸಾರು ಸಲುವಾಗಿ ನೀರು ಬೇಕಾಗ್ತದೆ ನನಗೆ. ಅದ್ರ ಸಲುವಾಗಿ ನಾ ಇಷ್ಟೊಂದು ನೀರು ಇಟ್ಟಿರ್ತೀನಿ. ಆಮೇಲೆ ಕುಕ್ಕರ್ ಒಳಗೆ ಸಿಟಿ ಮಾಡಿ ಕುದಿಸಲ್ಲ. ನನಗೆ ಅದೇನು ನೀರು ಇದೆಯಲ್ಲ ಅದು ಕಟ್ಟಿ ಅದು ಬರ್ಬೇಕು. ಅದು ಸಾರು ಸಲುವಾಗಿ ಗಟ್ಟಿ. ಅದ್ರ ಸಲುವಾಗಿ ನಾವು ಹೋಳ್ಗೆ ಮಾಡಕ್ಕೆ ಹೋಳ್ಗೆ ಮಾಡಕ್ಕೆ ಲೇಟ್ ಆಗಲ್ಲ. ಇದು ಕಟ್ಟೆ ಏನು ಇರ್ತದಲ್ಲ ಇದು ತೆಗ್ಯಾಕ ನಂಗೆ ಭಾಳ ಟೈಮ್ ಆಗ್ತದೆ. ನಮ್ಮ ಮನೆಯವ್ರು ಮ್ಯಾಲೆ ಹಾಕಿದೇನೋ ನೋಡಕ್ಕೆ ಹೋಗ್ಯಾರ. ಯಜಮಾನ್ರ ಇದು ಕೆಲಸ ಮಾಡ್ತಾಯಿದ್ದಾರೆ. ಇದು ನಾಗೋವಾಗ ನಾವು ಏನು ಮಾಡ್ತೀವಲ್ಲ ಅವಾಗ ಪೂಜೆ ಮಾಡುವಾಗ ಈ ರೀತಿ ಮಾಡಿದಾರಲ್ಲ, ಈ ರೀತಿ ಇವು ರೆಡಿ ಮಾಡ್ಕೋತೇವೆ. ಇದೆಲ್ಲ ಸಂಪ್ರದಾಯಗಳು ಅದಾವ. ಈಗ ಅಪ್ಪು ಮಾಡ್ತಿದ್ದ ಪ್ರತಿ ಸಲ, ಈಗ ನಮ್ಮ ಮನೆಯವ್ರು ಮಾಡ್ತಾಯಿದ್ದಾರೆ ಇದು. ಆಮೇಲೆ ಅತ್ತೆಯವ್ರಿಗೆ ಗೊತ್ತಿಲ್ಲ, ಇನ್ನೂ ಕೂತಾರೆ ಇವರೆಲ್ಲ ನಮ್ಮ ಮನೆಯವ್ರು ಮಾಡ್ಕೊಳ್ಳಿ. ನಾನು ಲಡ್ಡು ಮಾಡ್ಕೊತೇನೆ. ಇಲ್ಲಿ ನೋಡಿ, ಇದು ಲಡ್ಡುದೆಲ್ಲ ತಯಾರಿ ಮಾಡ್ಕೊಳತ್ತೇನೆ. ಬಟ್ ನಾನು ಲಡ್ಡು ಅಷ್ಟು ಕಟ್ತೀನಿ. ನಮ್ಮ ಅತ್ತೆಯವರು ಮಾಡ್ಕೊಳತ್ತಾರೆ ಅಲ್ಲೇ ಕೂತಲ್ಲೇ. ಪಾಪ ನಾವು ಬೇಗ ಮಲಿಸ್ಬಿಡತ್ತೇವೆ. ಟೈಮ್ ಆಗತ್ತೈತೆ ಕೂಡ್ರಕ್ಕೆ ಆಗತ್ತೆ ಅವರಿಗೆ. 8:30 ಮಾಡಿದೆ. ಆಮೇಲೆ ನಮ್ಮ ಮನೆಯವ್ರು ಅಲ್ಲಿ ದೀಪ ಸ್ವಲ್ಪ ಎಣ್ಣೆ ಅದು ಹಾಕಕ್ಕೆ ಹೋಗ್ಯಾರ. ಹೇಳಿ ಆಯ್ತು ನೋಡಿ, ಲಡ್ಡು ಮಾಡಿಟ್ಟೆ. ತೊಗರಿಬೇಳೆ ಸಾರು ಮಾಡಿ ಆಮೇಲೆ ಪೂಜೆ ಪಟ ಮಾಡ್ಕೊಂಡ್ಬಿಡ್ತೇನೆ. ಸಿಹಿ ತೊಗರಿಬೇಳೆ ಸಾರು ತಯಾರು ನಮ್ದು. 8:30 ಆಗದೆ. ಈಗ ಸಿಟಿ ಮಾಡಿಬಿಡೋನೀಗ. ಅಭಿಮಾನಿಗಳೇ, ಈ ರೀತಿ ನಮ್ಮ ಮನೆ ಒಳಗೆ ಪಂಚಮಿ ಹಬ್ಬ ಒಳಗೆ ಪೂಜೆ ಇಂದ ಈ ರೀತಿ ಮಾಡಿದೀವಿ. ನಮ್ಮ ಅತ್ತೆ ಕರಾವರ ದೇವಿಗ ಟೈಮ್ ಬೇರೆ ಆಗೈತಿ. ಅಭಿಮಾನಿಗಳೇ, ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗ ಇದು ಅಣ್ಣ ತಂಗಿದ ಹಬ್ಬ ಅದ. ಪಂಚಮಿ ಆದ್ಮೇಲೆ ರಕ್ಷಾಬಂಧನ ಬರ್ತದ. ಇದು ಎಲ್ಲಾ ತವ್ರ ಮನೆಗೆ ಹೋಗುವಂತ ಹೆಣ್ಮಕ್ಳ ಹಬ್ಬ ಇದೆ. ನಾಗದೇವರಿಗೆ ಇವತ್ತ ಹಾಲ ಎರಿಯೋದು, ಆಮೇಲೆ ಸಿಹಿ ಲಡ್ಡು ಮಾಡೋದು, ಆಮೇಲೆ ಎಳ್ಳು. ಇದು ನೋಡಿ, ಎಲ್ಲಾರು ಬಡವ್ರ ಕಡೆ ಸಿಗುವಂತದ್ದು ಇದು ಎಳ್ಳು. ಏನೂ ಇಲ್ಲ ಇದಕ್ಕೆ. ಆ ರೀತಿ ಎಲ್ಲರಿಗೂ ಅನುಕೂಲ ಆಗುತ್ತಾರ. ನಮ್ಮ ಹಿರಿಯರು ಎಷ್ಟೊಂದು ಸಂಪ್ರದಾಯ ಮಾಡ್ಯಾರ. ನಿಜವಾಗ್ಲೂ ಬಹಳ ಸ್ಪೆಷಲ್ ಅದ. ಈಗ ನಮ್ಮ ಹಿರಿಯ ಜೀವನ ಅಲ್ಲಿ ಕುತ್ಕೊಂಡಿದಾರ. ಅವ್ರಿಗೆ ಕಾಯಿಸೋದ್ ಬೇಡ, ಬಹಳ ಟೈಮ್ ಬೇರೆ ಆಗೈತಿ. ನಮ್ಮ ಕೆಲಸ ಒಳದ ಬೆಳಗ್ಗೆ ಅವಾಗಿಂದ ಮಾಡ್ತಾ ಇದೀವಿ, ಮುಗಿತಾನಿಲ್ಲ. ಈಗ ಲಡ್ಡು. ಶುಭ ಸಂಜೆ. ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾಗರ ಪಂಚಮಿ ಹಬ್ಬ ನಮಗೆ ಯಾವ ರೀತಿ ಬರುತ್ತೋ ಆ ರೀತಿ ನಾವು ಮಾಡ್ಕೊಂತ ಒಂದು ಪದ್ಧತಿ ಇಟ್ಕೊಂಡಿದೀವಿ. ಎಲ್ಲ ನೈವೇದ್ಯ ತಯಾರಿದೆ. ನಾಗ ದೇವತೆ ಕೂಡ ತಯಾರಿ. ಪಂಚಮಿ ಹಬ್ಬ ಅಂತಂದ್ರೆ ಎಲ್ಲರಿಗೂ ಬಹಳ ಒಂದು ಉತ್ಸಾಹ, ಖುಷಿ. ಸ್ಪೆಷಲಿ ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಅವರ ಸಹೋದರರು ಅಥವಾ ತಂದೆ ತಾಯಿ ಯಾರಾದ್ರೂ ಅವರ ಹೆಣ್ಮಕ್ಳಿಗೆ ಗಂಡನಿಗೆ ಬಂದು ಕರ್ಕೊಂಡು ಪಂಚಮಿಗೆ ಹೋಗ್ತಾರೆ. ನಾನಾ ತರದ ಉಂಡೆಗಳನ್ನ ಮಾಡಿರ್ತಾರೆ, ಜೋಕಾಲಿ ಆಡ್ತಾರೆ, ಎಲ್ಲ ಗೆಳೆಯರ ಜೊತೆಗೆ ಕೂಡಿ ಎಂಜಾಯ್ ಮಾಡ್ತಾರೆ. ಆಮೇಲೆ ಹೋಗಿ ಮತ್ತೆ ಪುನಃ ವಾಪಸ್ ತಮ್ಮ ಗಂಡನ ಮನೆಗೆ ಬರುವಂತ ಒಂದು ಪದ್ಧತಿ ಇದೆ. ಮತ್ತೆ ಈಶ್ವರಿ ಹೊಸದಾಗಿ ಮದುವೆ ಆದಾಗಂತೂ ಅದು ಬಹಳ ಅಪರೂಪದ ಒಂದು ಹಬ್ಬ ಇದು. ಈಗ ನಮಗೆ ಮದುವೆಯಾಗಿ ಸುಮಾರು 30 ವರ್ಷಗಳ ಮೇಲಾಗಿದೆ. ಬಟ್ ಆದ್ರೂ ನಮ್ಮಲ್ಲಿ ಅನ್ಯೋನ್ಯತೆ ಬಾಂಧವ್ಯ ಇದೇ ಇದೆ. ಬಟ್ ತಮಗೆಲ್ಲ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲ ಭಗವಂತ ಚೆನ್ನಾಗಿ ಮಾಡ್ಲಿ, ನಾಗ ದೇವತೆ ನಿಮಗೆಲ್ಲ ಒಳ್ಳೇದು ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಭಗವಂತನಲ್ಲಿ ಅಮ್ಮಗ ಕರ್ಕೊಂಡ್ ಬರಕ್ ಹೊಂಟಿದೀವಿ. ಅಮ್ಮ ಗೊತ್ತಿಲ್ಲ ನಾವೇನ್ ಮಾಡ್ತಾ ಇದೀವಿ. ಇವತ್ತು ಪಂಚಮಿ ಇರೋದು ಕೂಡ ಹೇಳಿದ್ರೆ ಅವ್ರು ಕಪ್ಪ ಕೊಡ್ರಲ್ಲ. ಪಂಚಮಿ ಇರೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಯಾವುದೇ ಹಬ್ಬ ಹೇಳಿದ್ರೆ ಅವ್ರಿಗೆ ಗೊತ್ತಿರಲ್ಲ. ನಾವು ಹೇಳಿದ್ಮೇಲೆ ಗೊತ್ತಾಗ್ತದ. ನಾವೆಲ್ಲ ತಯಾರಿ ಮಾಡಿ ಆಮೇಲೆ ಅವ್ರಿಗೆ ಹೇಳೋಣ ಅಂತ ಹೇಳಿ ಎಲ್ಲ ತಯಾರಿ ಮಾಡ್ಕೊಂಡಿವಿ. ಪಂಚಮಿ ಹಬ್ಬ ಪಂಚಮಿ ಹಬ್ಬ ಬಂದೈತಿ ಸನಿಹಾಕ ನಾವು ಬರಲಿಲ್ಲ ಯಾಕೋ ಕರಿಲಾಕ ಪಂಚಮಿ ಹಬ್ಬ. ಮನೆಗೆ ಪಂಚಮಿ ಹಬ್ಬ ಇವತ್ತು ಅಂತ ಗೊತ್ತಿರಲಿಲ್ಲ. ಅದ್ರ ನಾವು ಅವ್ರಿಗೆ ಕರ್ಕೊಂಡ್ ಬಂದ್ವಿ. ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ವಿ. ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಅದ PG ತಯಾರಿ ಮಾಡ್ತಾ ಇದ್ದಾರ. ಬಹಳ ದಿವಸ ಉಳಿದಿಲ್ಲ ಎಕ್ಸಾಮ್. ಆದ್ರೂ ನಮ್ ಸಲುವಾಗಿ ಪ್ರತಿ ವರ್ಷ ಬಂದಾಗ ಈ ಸಲ ಮತ್ ಬಂದ ನಾವು ಬಾ.
ಕೇಸರ ಉತ್ಕೃತಿ ದುರ್ಗುಂಡೇಶ್ವರ ಎಲ್ಲಮ್ಮ ಎಲ್ಲಮ್ಮ ಬಡಗುಂದ್ರಿ ಹೊಳೆಯಮ್ಮ ಅಂಬಾಬಾಯಿ ಅಭಿಮಾನಿಗಳೇ, ಈ ರೀತಿ ಪೂಜೆ ನಮ್ದಾಗದ. ಈಗ ಯಜಮಾನ್ರ ಪಾದನ್ನ ಪೂಜೆ ಮಾಡಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತೀನಿ. ದೀರ್ಘ ಸುಮಂಗಲಿ ಭವ, ದೀರ್ಘ ಸುಮಂಗಲಿ ಭವ. ನಾಗಪ್ಪಗ ಹಾಲು ಹಾಕಿದೀವಿ. ಯಾಕೆ ಹಾಕಿರಿ? ನಾಳೆ ಹೋಳಿಗೆ ಮಾಡೋದು, ನವರಿ ಮಾಡೋದು, ಆ ಪಂಚಮ ಆತ. ದೇವರು ನಾಗಪ್ಪ ವರ್ಷಕ್ಕೊಮ್ಮೆ ಹಾಲು ಹಾಕಬೇಕ್ರಿ. ಅಭಿಮಾನಿಗಳೇ, ಟೈಮ್ 10 ಗಂಟೆ ಆದ್ಮೇಲೆ ದೇವರು ಊಟ ಕೂತಾರ ಇಲ್ಲಿ. ಅವರು ರೊಟ್ಟಿ ಮತ್ತು ಇದನ್ನು ತಿನ್ನತ್ತಾರ ಇಲ್ಲಿ. ಮತ್ತು ಇದು ಯಜಮಾನ್ರಿಗೆ ತಾಟ ಐತಿ ಇಲ್ಲಿ. ಕಣ್ಣು ರೌದೆ ರೌದೆ सोळा आता गाठ बांधतो थांबा. गाठ जरा बांधून घेतलो मी. माझं लई लांब झालं तर थांबा द्यायचं. गाठ जरा बांधतो. ते हाताय हे करायचं होय, अडकाले. माझं पण तसंच झालं. मग गाठ बांधून घेतलो मी. बस राहू दे. ಅಭಿಮಾನಿಗಳೇ, ನೋಡಿದ್ರಲ್ಲ ಯಾವ ರೀತಿ ಪಂಚಮಿ ಹಬ್ಬ ಆಚರಣೆ ಮಾಡಿದ್ವಿ. ಇವತ್ತಿನ ದಿನ ಏನೇನಾಯ್ತು, ಹಿರಿಯ ಜೀವಾಗ ಸಂಭಾಳಿಸ್ಕೊತ ಮಾಡೋದದ ಕೆಲಸ ಭಾಳ ದೊಡ್ಡ ಕೆಲಸ ಆಯ್ತದ. ಅದು ಈಸಿ ಇಲ್ಲ. ಅವ್ರಿಗೂ ಅನಿಸ್ತಿರ್ತದ, ನಮ್ಮ ಸಲುವಾಗಿ ಅವ್ರಿಗೂ ಎಷ್ಟು ತ್ರಾಸ ಇರ್ತೈತಿ ಮನ್ಯಾಗೆಲ್ಲ ಅನಿಸ್ತಿರ್ತದ. ಖರೆ ಏನು ಮಾಡೋಕ್ಕಾಗಲ್ಲ. ಅದು ಅವ್ರು ಅನ್ಸ್ಕೋಬಾರ್ದು. ಈಗ ಸದ್ಯಾಗ ಇವತ್ತಿಂದ ಪಂಚಮಿ ಈ ರೀತಿ ಮಾಡಿದೀವಿ. ನಾಳೆ ಹೋಳ್ಗೆ ಮಾಡೋದು, ಹೋಳ್ಗೆ ಕೆಲಸ ಅದಾವ ನಮ್ಮ ಮನ್ಯಾಗ. ನಮ್ಮ ಅತ್ತೆಯವ್ರು ಈಗ ಹೇಳ್ಬಿಟ್ಟಾರೆ, ನಾಳೆ ಅಯ್ಯೋ ಈ ಹುಡುಗಿ ಇನ್ನೂ ಟೋಪಿ ಹಾಕೊಂಡು ತಿರ್ಗಾಡತ್ತೆ. ಇನ್ನೂ ಟೋಪಿ ಹಂಗೈತಿ. ಆಯ್ತಾಯ್ತು, ಊಟ ಮಾಡ್ಕೊ.